ಚಾಮರಾಜನಗರ ಶೂಟೌಟ್ಗೆ ಸಂಬಂಧಪಟ್ಟ ಹಾಗೆ ಶೂಟೌಟ್ ಏನಾಯ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಷತ್ನಲ್ಲಿ ವಿಪಕ್ಷಗಳು ಧ್ವನಿಯನ್ನ ಎತ್ತಾ ಇದ್ದಾವೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಯಾವುದು ಕರ್ತಕ್ಕೆ ಹೋಗ್ಬಾರ್ದು, ಯಾವುದು ಕರ್ತಕ್ಕೆ ಹೋಗ್ಬಾರ್ದು. ಸಭಾಪತಿಗಳೇ, ಮಾನ್ಯ ವಿರೋಧ ಪಕ್ಷದ ನಾಯಕರಾಗ್ಲಿ, ವಿರೋಧ ಪಕ್ಷದ ಸದಸ್ಯರಾಗ್ಲಿ, ಸದನದ ನಿಯಮಾವಳಿ ಪ್ರಕಾರ ಸಂಬಂಧಪಟ್ಟಂತ ಮಂತ್ರಿಗಳ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಸಭಾನಾಯಕರು. ಉತ್ತರ ಕೊಡ್ತೀವಿ ಅಂದ್ಮೇಲೆ ಸನ್ಮಾನ್ಯ ಸಭಾಪತಿಗಳೇ, ನಾನು ವಿರೋಧ ಪಕ್ಷದ ನಾಯಕರನ್ನ, ವಿರೋಧ ಪಕ್ಷದ ಸದಸ್ಯರಿಗೆ ಹೇಳಕ್ ಇಷ್ಟಪಡ್ತೇನೆ, ಸದನದ ನಿಯಮಾವಳಿಗಳನ್ನ ದಯವಿಟ್ಟು ಪಾಲಿಸಿ. ನೀವು ಸೂಚನೆಗಳನ್ನ ನಂದು ಅಭ್ಯಂತರ ಇಲ್ಲ. ದಯವಿಟ್ಟು ವಿಷಯ ತಿಳ್ಕೊಳ್ಳಿ. ಇದು ಸರ್ಕಾರ ಸಮರ್ಪಕ ನೋಡಿ, ಸರ್ಕಾರ ಸಮರ್ಪಕವಾದಂತ ಉತ್ತರ ಕೊಡ್ಲಿಕ್ಕೆ ತಯಾರಿದೆ. ಸರ್ಕಾರ ಸಮರ್ಪಕವಾದ ಉತ್ತರಗಳನ್ನ ಕೊಡ್ಲಿಕ್ಕೆ ತಯಾರಿದೆ. ದಯವಿಟ್ಟು ಸದನದ ನಿಯಮಾವಳಿಯನ್ನ ಪಾಲಿಸಬೇಕು. ತಮಗೆ ಮುಂಚಿತವಾಗಿ ನೋಟಿಸ್ ಕೊಟ್ಟಿಲ್ಲ ಮತ್ತು ಸರ್ಕಾರ ಮಾಹಿತಿ ಇಲ್ಲ. ನಾವು ಉತ್ತರ ಕೊಡ್ತೀವಿ, ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ಕೇಳಿ ಅವ್ರಿಗೆ. ನೋಡಿ ಸಭಾಪತಿಗಳೇ, ಈ ತರ ಮಾನ್ಯ ಸದಸ್ಯರು ಆಕ್ಷೇಪಣೆ ಮಾಡೋದು ಸರಿಯಲ್ಲ, ಇದು ಸರಿಯಲ್ಲ. ಸದಸ್ಯರೇ ತಯಾರಿದ್ದಾರೆ ಚರ್ಚೆ ಮಾಡ್ಲಿಕ್ಕೆ. ಅಲ್ಲ ಸರ್ಕಾರ ಹೇಳುದು ಕೂಡ ದಯವಿಟ್ಟು ಸರ್ಕಾರ ಕೊಡಬೇಕು. ಅಲ್ಲಲ್ಲ ನಾವು ನಾವು ತಗೊಳ್ತೀವಿ ಅದನ್ನ. ನೀವು ಈಗಾಗಲೇ ಅವರು ಹೇಳಿಕೆ ಕೊಟ್ಟಿದ್ದಾರೆ, ತಗೊಂಡು ಆಮೇಲೆ ತಗೊಳ್ತೀವಿ. ರವಿಗೆ ಒಂದು ಮಾತು ಕೇಳಕ್ ಬರ್ತಾ ಇದ್ದೀನಿ. ರೂಲಿಂಗ್ ಕೊಟ್ಟಾಗಿದೆ, ಮತ್ತೆ ಬಗ್ಗೆ ಚರ್ಚೆ ಮಾಡ್ತೀರಿ. ನಾವು ಉತ್ತರ ಕೊಡಕ್ಕೆ ರೆಡಿ ಇದ್ದೀವಿ, ಬಟ್ ನಿಯಮಗಳ ಪ್ರಕಾರ ಸೂಚನೆ ಕೊಟ್ಟು ಕೊಡಿ. ಚರ್ಚೆ ಈ ತರ ನೀವು ನಿಯಮಾವಳಿ ಪ್ರಕಾರ ನಡಿಬೇಕು ಅಂತ ಹೇಳ್ತಾ ಇದ್ದೀವಿ. ನೀವು ಗಾಳಿ ಇದು ಸರ್ಕಾರಿ ಕೊಲೆ, ಸರ್ಕಾರಿ ಕೊಲೆ ಅವೆಲ್ಲ ಯಾವುದು ಕರ್ತಕ್ಕೆ ಹೋಗ್ಬಾರ್ದು, ಇದ್ಯಾವುದು ಕರ್ತಕ್ಕೆ ಹೋಗ್ಬಾರ್ದು. ಮಾಧ್ಯಮದ ಕೂಡ ಸರ್ಕಾರ ಮಾಡಿಲ್ಲ, ಯಾರು ಆದೇಶ ಕೊಟ್ಟಿಲ್ಲ ಸರ್ಕಾರದಿಂದ. ಯಾರು ಅದನ್ನು ಯಾಕೆ ನೀವು ಕಂಟ್ರೋಲ್ ಮಾಡಿಲ್ಲ? ಅವರನ್ನು ಸಮುದಾಯಕ್ಕೆ ಕೇಳಿ. ಅಧ್ಯಕ್ಷರೇ, ಉತ್ತರ ಕೊಡ್ತೀವಿ ಅಂತ ನೀವು ಕೇಳಿದ್ರೆ ಉತ್ತರ ಕೊಡ್ತೀವಿ ಸರ್, ಕೇಳಿ. ಅದಕ್ಕೆ ಸಮಯ ಕೊಡಿ, ಬಂದು ಉತ್ತರ ಕೊಡ್ತಾರೆ. ಆನ್ಸರ್ ಬೇಡವಾ ನಿಮ್ಗೆ? ಆನ್ಸರ್ ಬೇಡವಾ ನಿಮಗೆ? ಉತ್ತರ ಬೇಡ, ಚರ್ಚೆ ಬೇಡ ಅನ್ಸುತ್ತೆ. ಅದಕ್ಕೆ ವಿರೋಧ ಪಕ್ಷ ನಾಯಕರೇ, ಇದು ಸರಿಯಲ್ಲ. ಇದು ಸರಿಯಲ್ಲ. ನಾನು ಅವರು ಉತ್ತರ ಕೊಡ್ತೀವಿ ಅಂತ ಹೇಳೋದು ಕೂಡ ನೀವು ಸದನವನ್ನು ಈ ತರ ನಡೆಸೋದು ಸರಿಯಲ್ಲ. ದಯವಿಟ್ಟು ಅವ್ರು ಕೊಡಲ್ಲ ಅಂತ ಹೇಳಿದ್ರೆ, ಅವ್ರು ಕೊಡಲ್ಲ ಅಂತ ಹೇಳಿದ್ರೆ ನೀವು ಮಾಡಬಹುದಾಯ್ತು. ಅವ್ರು ಕೊಡ್ತೀವಿ ಹೇಳೋದು ಕೂಡ ದಯವಿಟ್ಟು ಸದನ ಸಮಯನ ಹಾಳು ಮಾಡಕ್ ಹೋಗಬೇಡಿ.
ಅವ್ರು ಉತ್ತರ ಕೊಡ್ತೀವಿ ಹೇಳ್ಮೇಲೆ ಕೂಡ ನಿಮ್ಮ ವಾದ ಮಾಡ್ತೀರಲ್ಲ ಇದು ಸರಿಯಲ್ಲ. ಇದು ಈಗ ಸದನ ನಡಿಬೇಕು, ಕ್ವಶನ್ ಆಗ್ಬೇಕು, ಉತ್ತರ ಕೊಡ್ತೀವಿ ಯಾಕೆ ಅವ್ರು ಕೊಡ್ತೀವಿ ಹೇಳೋ ಹೇಳ್ಬೋದು, ಯಾಕೆ ಇದು ಮಾಡ್ತೀರಾ? ಅವರು ಉತ್ತರ ಕೊಡ್ತೀವಿ ಹೇಳಿದ್ದಾರೆ, ಅದಾದ್ಮೇಲೆ ಅದನ್ನ ನಾವು ಕ್ವಶನ್ ಉತ್ತರಗಳನ್ನ ಮಂತ್ರಿಗಳ ಉತ್ತರ ಕೊಡ್ತಾರೆ, ಅದಾದ್ಮೇಲೆ ಅದನ್ನ ಮಾಡ್ತಾರೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲ ಅಲ್ಲ ಎಲ್ಲ ಈಗ ಮಾತಾಡಿದ್ರೆ ನಿಮ್ಗೆ ಉತ್ತರ ಬೇಕಲ್ಲ. ಅರಣ್ಯ ಸಚಿವರು ಬರ್ತಾರೆ, ಸದನವನ್ನ 10 ನಿಮಿಷ ಮುಂದೂಡಲಾಗಿದೆ. 10 ನಿಮಿಷ. ಎಸ್ ವೀಕ್ಷಕರೇ, ನೋಡಿ ಪರಿಷತ್ನಲ್ಲಿ 3 ಎನ್ಕೌಂಟರ್ ಏನಾಯ್ತಲ್ಲ ಫಾರೆಸ್ಟ್ನಲ್ಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳು ಧ್ವನಿಯನ್ನು ಎತ್ತಿದ್ದಾವೆ, ಸರ್ಕಾರದ ಹತ್ರ ಉತ್ತರವನ್ನು ಕೇಳ್ತಾ ಇದ್ದಾವೆ. ಸರ್ಕಾರ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಬಟ್ ವಿಪಕ್ಷಗಳು ಅದನ್ನು ಒಪ್ಕೊಳ್ತಾ ಇಲ್ಲ. ಸದನವನ್ನು ಮುಂದೂಡಲಾಗಿದೆ.